ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತಾ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಪಾಕಿಸ್ತಾನ ಮತ್ತು ಭಾರತ ನಡುವಿನ ಯುದ್ಧದ ಕಾರ್ಮೋಡ ಆವರಿಸಿದ್ದು, ಇದರ ಎಫೆಕ್ಟ್ ಐಪಿಎಲ್ ಮೇಲೆ ಬಿದ್ದಿದೆ. ಐಪಿಎಲ್ 2025ರ 58ನೇ ಪಂದ್ಯ ಹಿಮಾಚಲ ಪ್ರದೇಶದ ಧರ್ಮಶಾಲಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಡುವೆ ನಡೀತಾ ಇತ್ತು. ಈ ವೇಳೆ ಜಮ್ಮು ಕಾಶ್ಮೀರದಲ್ಲಿ ಪಾಕಿಸ್ತಾನ ದಾಳಿ ನಡೆಸ್ತಾ ಇದ್ದಂತೆ ಪಂದ್ಯವನ್ನ ಅರ್ಧಕ್ಕೆ ನಿಲ್ಲಿಸಲಾಗಿತ್ತು. ಪಂಜಾಬ್ ಮತ್ತು ಡೆಲ್ಲಿ ಪಂದ್ಯ ನಡೀತಾ ಇದ್ದಂತೆ ಮೈದಾನದಲ್ಲಿನ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಲಾಗಿದ್ದು, ಪಂದ್ಯವನ್ನು ನೋಡಲು ಬಂದಿದ್ದ ಅಭಿಮಾನಿಗಳಿಗೆ ಮನೆಗೆ ಹೋಗುವಂತೆ ಸೂಚನೆ ನೀಡಲಾಯಿತು. ಐಪಿಎಲ್ನ ಅಧ್ಯಕ್ಷರಾಗಿರುವಂಥ ಅರುಣ್ ಧವಾಲ್ ಅವರೇ ಮೈದಾನಕ್ಕೆ ಇಳಿದು ಪ್ರೇಕ್ಷಕರಲ್ಲಿ ಮನವಿ ಮಾಡಿದ್ರು. ಅಲ್ಲದೆ ಲೈಟ್ ಆಫ್ ಆಗ್ತಾ ಇದ್ದಂತೆ ಸ್ಟೇಡಿಯಂನಲ್ಲಿದ್ದ ಅಭಿಮಾನಿಗಳು ಭಾರತ ಪರ ಘೋಷಣೆ ಕೂಗಿ ಅಭಿಮಾನ ವ್ಯಕ್ತಪಡಿಸಿದ್ರು. ಇನ್ನು ಪಂದ್ಯ ರದ್ದಾಗುವ ಮುನ್ನ ಪಂಜಾಬ್ ಕಿಂಗ್ಸ್ ತಂಡ ಟಾಸ್ ಅನ್ನ ಗೆದ್ದಲು ಮೊದಲು ಬ್ಯಾಟಿಂಗ್ ಅನ್ನ ಮಾಡ್ತಾ ಇತ್ತು. ಈ ವೇಳೆ ತಂಡದ ಆರಂಭ ಭರ್ಜರಿಯಾಗಿತ್ತು. ಪ್ರಿಯಾಂಶ್ ಆರ್ಯ ಹಾಗೆ ಪ್ರಭ್ಸಿಮ್ರಾನ್ ಸಿಂಗ್ ಉತ್ತಮ ಜೊತೆಯಾಟದ ಕಾಣಿಕೆ ನೀಡಿದ್ರು. ಈ ವೇಳೆ ಪ್ರಿಯಾಂಶ್ ಆರ್ಯ ಅಮೋಘ ಬ್ಯಾಟಿಂಗ್ ಪ್ರದರ್ಶನ ನೀಡಿದ್ರು. ಇವರು 34 ಎಸೆತಗಳಲ್ಲಿ 5 ಬೌಂಡ್ರಿ ಹಾಗೆ 6 ಸಿಕ್ಸರ್ಗಳ ಸಹಾಯದಿಂದ 70 ರನ್ಗಳನ್ನು ಬಾರಿಸಿದ್ರು. ಇನ್ನು ಪ್ರಭ್ಸಿಮ್ರಾನ್ ಸಿಂಗ್ 28 ಎಸೆತಗಳಲ್ಲಿ 7 ಬೌಂಡ್ರಿ ಸೇರಿದಂತೆ ಅಜೇಯ 50 ರನ್ ಬಾರಿಸಿದಾಗ ಪಂದ್ಯವನ್ನ ರದ್ದುಗೊಳಿಸಲಾಯಿತು. ಪಂದ್ಯ ರದ್ದಾಗಿದ್ರಿಂದ ಇಬ್ಬರಿಗೂ ಕೂಡ ಒಂದೊಂದು ಅಂಕ ಸಿಕ್ಕಿದೆ. ಅಂದ್ರೆ ಎರಡೂ ತಂಡಗಳಿಗೂ ಕೂಡ ಒಂದೊಂದು ಪಾಯಿಂಟ್ಸ್ ನೀಡಲಾಗಿದೆ. ದೆಹಲಿ ಮತ್ತು ಪಂಜಾಬ್ ನಡುವಿನ ಪಂದ್ಯ ಮುಂದೂಡಿದ ನಂತರ ಬಿಸಿಸಿ ಮಹತ್ವದ ನಿರ್ಧಾರ ತೆಗೆದುಕೊಂಡಿತ್ತು. ಪಂಜಾಬ್ ಕಿಂಗ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಆಟಗಾರರನ್ನ ವಿಶೇಷ ಒಂದೇ ಭಾರತ್ ರೈಲಿನ ಮೂಲಕ ದೆಹಲಿಗೆ ಕಳಿಸಿಕೊಡಲಾಯಿತು. ವಿಮಾನ ಹಾರಾಟ ರದ್ದಾಗಿದ್ರಿಂದ ರೈಲಿನ ಮೂಲಕ ಪಂಜಾಬ್ ಕಿಂಗ್ಸ್ ಹಾಗೆ ಡೆಲ್ಲಿ ಆಟಗಾರರನ್ನ ಸಿಬ್ಬಂದಿ ಹಾಗೂ ಐಪಿಎಲ್ಗೆ ಸಂಬಂಧಿಸಿದ ಅಧಿಕಾರಿಗಳು ಸೇರಿದಂತೆ ಸುಮಾರು 300 ಜನರನ್ನ ದೆಹಲಿಗೆ ಸ್ಥಳಾಂತರ ಮಾಡಲಾಗಿದೆ. ಭಾರತ ಪಾಕಿಸ್ತಾನ ಉದ್ವಿಗ್ನ ಸ್ಥಿತಿಯಿಂದಾಗಿ ಸದ್ಯದ ಮಟ್ಟಿಗೆ ಎಲ್ಲ ವಿದೇಶಿ ಆಟಗಾರರನ್ನ ವಾಪಸ್ ಕಳಿಸುವ ಸಾಧ್ಯತೆ ಹೆಚ್ಚಾಗಿದೆ. ಯುದ್ಧದ ಕಾರ್ಮೋಡ ಆವರಿಸಿರೋದ್ರಿಂದ ಯಾವ ಸಮಯದಲ್ಲಿ ಏನ್ ಬೇಕಾದ್ರೂ ಆಗಬಹುದು. ಹೀಗಾಗಿ ವಿದೇಶಿ ಆಟಗಾರರ ಹಿತದೃಷ್ಟಿಯಿಂದ ಐಪಿಎಲ್ನಲ್ಲಿ ಆಡ್ತಾ ಇರುವಂತಹ ವಿದೇಶಿ ಆಟಗಾರರನ್ನ ವಾಪಸ್ ಕಳಿಸುವಂತ ಸಾಧ್ಯತೆ ಹೆಚ್ಚಾಗಿದೆ. ಭಾರತ ಮತ್ತು ಪಾಕ್ ನಡುವಿನ ಉದ್ವಿಗ್ನ ಸ್ಥಿತಿಯಿಂದಾಗಿ ಐಪಿಎಲ್ ಟೂರ್ನಿಯನ್ನ ಮುಂದೂಡಿಕೆ ಮಾಡಲಾಗಿದೆ. ಉಳಿದ ಐಪಿಎಲ್ ಪಂದ್ಯಗಳನ್ನು ರದ್ದು ಮಾಡುವ ನಿರ್ಧಾರವನ್ನ ಬಿಸಿಸಿಐ ಕೈಗೊಂಡಿದೆ. ವಿದೇಶಿ ಆಟಗಾರರ ಭದ್ರತೆಯ ದೃಷ್ಟಿಯಿಂದ ಬಿಸಿಸಿಐ ಯಾವುದೇ ಸವಾಲುಗಳನ್ನು ತೆಗೆದುಕೊಳ್ಳೋಕೆ ರೆಡಿ ಇಲ್ಲ. ಹೀಗಾಗಿ ದೇಶದಲ್ಲಿ ನಡೀತಾ ಇದ್ದಂತ ಈ ಬಾರಿಯ ಐಪಿಎಲ್ ಟೂರ್ನಿಯನ್ನ ಮುಂದೂಡಿಕೆ ಮಾಡಲಾಗಿದೆ. ಈ ಹಿಂದೆ ಕೊರೋನಾ ಸಂಕಷ್ಟದಲ್ಲೂ ಕೂಡ ಐಪಿಎಲ್ ಪಂದ್ಯಗಳನ್ನು ರದ್ದುಗೊಳಿಸಿದ್ದಂತಹ ಬಿಸಿಸಿಐ ಲೀಗ್ ಹಂತದ 16 ಪಂದ್ಯಗಳನ್ನು ರದ್ದುಗೊಳಿಸಲು ಘೋಷಿಸಿತ್ತು. ಯುದ್ಧ ಪರಿಸ್ಥಿತಿ ತಿಳಿಯಾದ ನಂತರ ಮತ್ತೆ ಉಳಿದ ಪಂದ್ಯಗಳು ಮುಂದುವರಿಯುವಂತ ಸಾಧ್ಯತೆ ಇದೆ. ಪಂದ್ಯ ವೀಕ್ಷಿಸೋಕೆ ಭಾರಿ ಸಂಖ್ಯೆಯಲ್ಲಿ ವೀಕ್ಷಕರು ಜಮಾಯಿಸುವ ಸಾಧ್ಯತೆ ಇದ್ದು, ವೈರಿ ರಾಷ್ಟ್ರ ಪಾಕಿಸ್ತಾನ ಇದನ್ನ ಗಮನದಲ್ಲಿ ಇಟ್ಟುಕೊಂಡು ಕ್ರೀಡಾಂಗಣದ ಮೇಲೆಯೇ ಗುಂಡಿನ ದಾಳಿ ಮಾಡುವ ಸಾಧ್ಯತೆ ಇರೋದ್ರಿಂದ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೆ ಲಕ್ನೋ ಸೂಪರ್ ಜೈಂಟ್ಸ್ ನಡುವೆ ನಡೆಯಬೇಕಿದ್ದ ಪಂದ್ಯ ಕೂಡ ರದ್ದಾಗಿದೆ. ಇವತ್ತಿನ ಪಂದ್ಯ ನಡೆದು ಆರ್ಸಿಬಿ ಗೆದ್ದಿದ್ರೆ ಪ್ಲೇ ಆಫ್ ಸ್ಥಾನ ಕನ್ಫರ್ಮ್ ಆಗ್ತಾ ಇತ್ತು. ಅಲ್ಲದೆ ಆರ್ಸಿಬಿ ಈ ವರ್ಷ ಚೆನ್ನಾಗಿ ಆಡ್ತಾ ಇತ್ತು. ಇಲ್ಲಿ ತನಕ ಆಡಿದಂತ 11 ಪಂದ್ಯಗಳಲ್ಲಿ 8 ಪಂದ್ಯಗಳನ್ನ ಗೆದ್ದು 16 ಅಂಕಗಳನ್ನ ಗಳಿಸಿತ್ತು. ಆದ್ರೆ ಆರ್ಸಿಬಿ ಫ್ಯಾನ್ಸ್ ಪಂದ್ಯ ರದ್ದಾಗಿದ್ದರಿಂದ ನಿರಾಸೆಗೊಂಡಿದ್ದಾರೆ. ಐಪಿಎಲ್ ಪಾಯಿಂಟ್ಸ್ ಟೇಬಲ್ ನಲ್ಲಿ ಭಾರಿ ಪೈಪೋಟಿ ನಡೀತಾ ಇರುವಾಗಲೇ ಪಂದ್ಯ ಮುಂದೂಡಿಕೆ ಆಗಿರೋದು ಫ್ಯಾನ್ಸ್ಗೆ ನಿರಾಸೆ ಮೂಡಿಸಿದೆ. ಆರ್ಸಿಬಿ, ಜಿಟಿ, ಪಿಬಿಕೆಎಸ್ ತಂಡಗಳು 16 ಅಂಕ ಪಡೆದು ಮೊದಲ 3 ಸ್ಥಾನಗಳಲ್ಲಿದ್ದರೆ ಡೆಲ್ಲಿ ಮತ್ತು ಮುಂಬೈ 14 ಅಂಕಗಳನ್ನು ಪಡೆದು 4 ಮತ್ತು 5ನೇ ಸ್ಥಾನದಲ್ಲಿವೆ. ಹಾಗೆ ಕೆಕೆಆರ್ ಕೂಡ ಎಲ್ಎಸ್ಜಿಗೆ ಕೂಡ ಪ್ಲೇ ಆಫ್ ಪ್ರವೇಶ ಮಾಡುವಂತ ಚಾನ್ಸ್ ಇತ್ತು. ಆದರೆ ಈಗ ಐಪಿಎಲ್ ಮುಂದೂಡಿಕೆ ಆಗಿದ್ದು ಫ್ಯಾನ್ಸ್ ನಿರಾಸೆಗೊಂಡಿದ್ದಾರೆ. ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳಿದಂತ ರೋಹಿತ್ ಶರ್ಮಾ ಟೀಕೆಗಳನ್ನ ಮಾಡ್ತಾ ಇದ್ದವರಿಗೆ ತಿರುಗೇಟು ಕೊಟ್ಟಿದ್ದಾರೆ. ಭಾರತದಲ್ಲಿ ಕೆಲವರು ಉದ್ದೇಶಪೂರ್ವಕವಾಗಿ ವೀಕ್ಷಕ ವಿವರಣೆ ನೀಡುವ ಸಮಯದಲ್ಲಿ ಅಸಂಬದ್ಧ ಮಾತುಗಳನ್ನಾಡಿದ್ದಾರೆ. ಇದು ಅವರ ಇಮೇಜ್ಗೆ ಹಾನಿ ಮಾಡುತ್ತೆ. ಅವರಿಗೆ ಮಾತನಾಡುವ ಹಕ್ಕಿದೆ ಎಂದ ಮಾತ್ರಕ್ಕೆ ಏನ್ ಬೇಕಾದ್ರೂ ಹೇಳಬಹುದು ಎಂದರ್ಥ ಅಲ್ಲ. ಹೀಗಾಗಿ ಆಟಗಾರರನ್ನ ಗೌರವಿಸಬೇಕು ಅಂತ ರೋಹಿತ್ ಶರ್ಮಾ ಸಲಹೆ ಕೊಟ್ಟಿದ್ದಾರೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.